ವಿಶೇಷ ಕಾರ್ಯಕ್ರಮಕ್ಕೆ ಬ್ರೇಕ್ ನಂತರ ಮತ್ತೊಮ್ಮೆ ಸ್ವಾಗತ. ಚರ್ಚೆಯ ಕೊನೆಯ ಭಾಗಕ್ಕೆ ನಾವು ಬರ್ತಾ ಇದ್ದೀವಿ. ಅಕ್ರಮ್ ಹಸನ್ ಅವರು ಎರಡು ವಿಷಯ ಹೇಳ್ತೇನೆ. ಮನುಷ್ಯನ ಜೀವಗಳು ಓಟುಗಳಿಗಿಂತಲೂ ಇಂಪಾರ್ಟೆಂಟ್ ಅನ್ನೋದು ಯಾವಾಗ ಅರ್ಥ ಆಗುತ್ತೆ? ಅದು ತುಂಬ ಇಂಪಾರ್ಟೆಂಟ್. ಮನುಷ್ಯನು ಶಾಂತಿ ಬೇಕು, ನೆಮ್ಮದಿ ಬೇಕು, ವಿಶೇಷವಾಗಿ ಕರಾವಳಿಗೆ. ಏಕೆಂದರೆ ಇಲ್ಲಿಂದ ಇಡೀ ಇಂಡಿಯಾ ಮತ್ತು ವಿದೇಶದಿಂದ ಹುಡುಗರು ಬರ್ತಾರೆ. ನಮ್ಮ ವಾಣಿಜ್ಯ ಈಗ ಆರೋಗ್ಯ ಇದರಲ್ಲಿ ನಾವು ತುಂಬ ಡೆವಲಪ್ ಆಗಿದೆ. ಅದು ಮಾತ್ರ ಮಂಗಳೂರಿನವ್ರಿಗೆ ಜಗತ್ತಿನ ಮೂಲೆ ಮೂಲೆಗೆ ಕರೆದು ಕೆಲಸ ಕೊಡ್ತಾರೆ. ನಾನು 10 ವರ್ಷ ದುಬೈಯಲ್ಲಿದ್ದವನು. 10 ಮಂದಿ ಇಂಟ್ರಿಗೆ ಹೋದಾಗ ಮಂಗಳೂರಿನವ್ರಿಗೆ ಫಸ್ಟ್ ಪ್ರಿಯಾರಿಟಿ, ಕೇರಳದವರಿಗೆ ಬೇರೆಯವರಿಗೆ ಸೆಕೆಂಡ್ ಪ್ರಿಯಾರಿಟಿ. ಅದಕ್ಕಾಗಿ ನಾವು ಒಂದೇ ಹೇಳೋದು, ಕಾಂಗ್ರೆಸ್ ರಮಾನಾಥ್ ರೈ ಅವರು ಸಿದ್ದರಾಮಯ್ಯ ಇಷ್ಟೆಲ್ಲ ಮಾಡ್ತಾರಲ್ಲ, ನಿಮ್ಮ ಪಕ್ಷದಿಂದ ಒಂದು ಮನಮೋಹನ್ ಸಿಂಗ್ ಅವರು ಅಧಿಕಾರದಲ್ಲಿದ್ದಾಗ ಒಂದು ಟ್ರೈ ಮಾಡಿದರು, ಕೋಮು ಗಲಭೆ ನಿಯಂತ್ರಣ ಕಾಯ್ದೆ ಅಂತ. ಅದು ತಂದಿಲ್ಲ. ಸ್ಟ್ರಾಂಗ್ ಆಗಿ ಅದು ತಂದಿದ್ರೆ ಎಷ್ಟೋ ದೊಡ್ಡ ದೊಡ್ಡ ಗಲಭೆಗಳು ನಿಲ್ಲಿಸ್ಬೋದಿತ್ತು. ಇವರಿಗೆ ಅಷ್ಟು ನಿಯತ್ತಿಲ್ಲ, ತಾಕತ್ತಿಲ್ಲ. ಏಕೆಂದರೆ BJP ಮೋದಿ ವಿರೋಧ ಮಾಡಿದ ಒಂದೇ ಕಾರಣಕ್ಕಾಗಿ, ಕೆಲವು ರಾಜ್ಯಗಳು ವಿರೋಧ ಮಾಡಿದ ಕಾರಣಕ್ಕಾಗಿ ಆ ಕೋಮು ಗಲಭೆ ನಿಯಂತ್ರಣ ಮತ್ತು ಪರಿಹಾರದ ಅಲ್ಲಿ ಖಾಲಿ ಚರ್ಚೆಯಲ್ಲೇ ಹೋಯ್ತು. ಮಂಜುನಾಥ್ ಕೊಟ್ಟರು, ನಾನು ಮೊದಲನೇ ಕೇಳೋ ಕ್ವಶನ್ನು, BJPಯವರು ಶಾಂತಿ ಕದರೋದಕ್ಕೆ ಏನಕ್ಕೆ ಹೋಗ್ತಾ ಇದ್ದಾರೆ? ಇವರೇನು ಶಾಂತಿ ಕಾಪಾಡ್ತೀನಿ ಸಂವಿಧಾನ ಮುಖಾಂತರ ಅಂತ ಹೇಳ್ತಾ ಇದ್ದಾರಲ್ಲ, ಶಾಂತಿ ಕಾಪಾಡಲಿ. ಶಾಂತಿ ಕಡ್ದಕ್ಕೆ ಹೋಗ್ತಾ ಇರೋದೇ RSS ಮುಖಾಂತರ. ಜವಾಬ್ದಾರಿ ತಮ್ಮ ಮೇಲಿದೆ. ಆಡಳಿತ ಪಕ್ಷದವರು ನಿಮ್ಮ ಕೈಯಲ್ಲಿ ಆಡಳಿತ ಪಕ್ಷದವರು ಯಾವುದು ಸ್ವಾಮಿ ಕಾಪಾಡೋಕೋಸ್ಕರ ಅವರ ಕೈಯಲ್ಲಿನ ಕಾನೂನು ಆಯುಧಗಳು ತಮಾಷೆಗಿರೋದಲ್ಲ. ಅದು ತಮಾಷೆ ಸಾರಿ. ಇಲ್ಲಿ 2018 ಎಲೆಕ್ಷನ್ ಮಾತಾಡ್ತಿದ್ದಾರೆ. ಇಟ್ಕೊಂಡು BJP ಅವರು ಮಾಡುವಂತ ಆಡಳಿತ ಪಕ್ಷದವರು ಶುರು ಮಾಡಿದ್ರೆ BJP ಗೌರ್ಮೆಂಟ್ ಇದ್ದಂತ ಸಂದರ್ಭದಲ್ಲಿ UPA ಸರ್ಕಾರ ಒಂದು ಪೆಟ್ರೋಲಿಯಂ ಕಂಪನಿ 5,000 ಎಕರೆನ ಜಮೀನ್ ಕೊಟ್ಟಿದ್ದಾರೆ. ಪಕ್ಷವಾಗಿಟ್ಕೊಂಡು ಆಡಳಿತ ಯಂತ್ರವನ್ನ ಕೈಯಲ್ಲಿ ಇಟ್ಕೊಂಡು 4 ವರ್ಷಗಳ ಕಾಲ ಏನು ಮಾಡದೆ 1 ವರ್ಷ ಚುನಾವಣೆ ಇದೆ ಅಂದಾಗ ಯಾರ್ಯಾರನ್ನ ಅರೆಸ್ಟ್ ಮಾಡಬೇಕು, ಯಾವ ಸೆಕ್ಷನ್ ಹಾಕಬೇಕು? ಸ್ವಾಮಿ ಕೋಮುವಾದಿ ಆಡ್ತಾರೆ ಈ ಸಂದರ್ಭದಲ್ಲಿ. ಅದು BJP RSS ಅನ್ನ ಮುಂದೆ ಇಟ್ಕೊಂಡು ಮಾಡ್ತಾರೆ ಅಂತ ಕೆಲಸ. ಅಜಿತ್ ಅವರೇ, ಮಂಗಳೂರಿನ ಬಗ್ಗೆ ಹೇಳಕ್ ಹೊರಟಿದ್ದೀನಿ. ಮಂಗಳೂರು ಯಾವ ರೀತಿ ಅಂತ ಹೇಳಕ್ ಹೊರಟಿದ್ದೀನಿ. ಕೋಮುವಾದಿ ಹೇಂತ ಆಡ್ತಾ ಇದಾರೆ ಅಂತ ಹೇಳಕ್ ಹೊರಟಿದ್ದೀನಿ. ತಾವು ಕೇಳಕ್ ರೆಡಿ ಇಲ್ಲ. ಅಲ್ಲಿ UPA ಸರ್ಕಾರದ ಸಂದರ್ಭದಲ್ಲಿ 5,000 ಎಕರೆನ ಮನಮೋಹನ್ ಸಿಂಗ್ ಅವರು ಅಲ್ಲಿಗೆ ಕೊಡ್ತಾರೆ, ಅಲ್ಲಿ ಪೆಟ್ರೋಲಿಯಂ ಕಂಪ್ನಿ ಮಾಡೋದಕ್ಕೋಸ್ಕರ. ಆ ಸಂದರ್ಭದಲ್ಲಿ ಯಡಿಯೂರಪ್ಪನವರನ್ನ ಯಾವುದೇ ರೀತಿಯ ಕಾರ್ಯವನ್ನು ಮುಂದುವರಿಸಲಿಲ್ಲ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಅನ್ನ ಕೈಗೆತ್ಕೊಂಡು ಅದಕ್ಕೆ ಸೌಕರ್ಯ ಏನೇನ್ ಬೇಕು ಅದು ಕೊಡೋದಕ್ಕೆ ಅಲ್ಲಿ ಉದ್ಯೋಗ ಅವಕಾಶ ಹುಟ್ಟುತ್ತೆ. ಒಂದ್ ತಿಳ್ಕೊಳ್ಳಿ, ಅಷ್ಟೇ ಇರೋದು. ಉದ್ಯೋಗ ಅವಕಾಶ ಹುಟ್ಟಿರ್ಬೋದು, ಹೌದು ಸ್ವಾಮಿ. ವೀಕ್ಷಕರು ನೋಡ್ತೀರಾ ಸರ್? ಐ ಡೋಂಟ್ ಹ್ಯಾವ್ ಎನಿ ಕಮೆಂಟ್ ಆನ್ ದಟ್. ವೀಕ್ಷಕರು ನೋಡ್ತಿದ್ದಾರೆ, ಅವ್ರಿಗೆ ಲಾಜಿಕ್ ಅರ್ಥ ಆಗುತ್ತೆ. ಒಂದು, ಈ ಸರ್ಕಾರ ಪ್ರೂವ್ ಮಾಡ್ತಾ ಇದೆ ನಮಗೆ ಕಾನೂನು ಸುವ್ಯವಸ್ಥೆ ಕಾಪಾಡ್ಲಿಕ್ಕೆ ಆಗೋದಿಲ್ಲ. ಅದು ಸುಳ್ಳು, ಅದು ಸುಳ್ಳು. ನೀವೇ ನಾನು ಮಾತಾಡಿಲ್ಲ. ಸೊ ದೇ ಆರ್ ಪ್ರೂವಿಂಗ್ ದಟ್ ನಮ್ಗೆ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ ಅಂತೇಳಿ. ಊರಿಂದೆಲ್ಲ ಮಾತಾಡ್ಕೊಂಡು ಬರ್ತಾರೆ ನಮ್ಮ ಮುಖ್ಯಮಂತ್ರಿಗಳು, ಮೋದಿ ಅಲ್ಲಿದ್ ಮಾಡಿದ್ರು, ಅದು ಮಾಡಿದ್ರು, ಇದು ಮಾಡಿದ್ರು ಅಂತೇಳಿ. ಈ ದೇಶದ ಬುದ್ಧಿಜೀವಿಗಳು ಎಲ್ಲೆಲ್ಲೋ ಏನಾಗುತ್ತೆ, ನಾಟ್ ಇನ್ ಮೈ ನೇಮ್, ಅದು ಇದು ಅಂತ ಬೇಜಾನ್ ನಾಟಕಗಳು ಮಾಡ್ಕೊಂಡು ಬರ್ತಾರೆ. ಈ ರಾಜ್ಯದಲ್ಲಿ 4 ವರ್ಷದಿಂದ ಇಷ್ಟು ಕೊಲೆಗಳಾಗಿದೆ, ಅದ್ರ ಬಗ್ಗೆ ಮಾತಾಡಿಲ್ಲ. ಲೆಟ್ ಮಿ ಕಂಪ್ಲೀಟ್ ಆಯಿತು. ಈಗ ರಕ್ತ ಚೆಲ್ಲೋದು ಯಾರದೇ ಆಗಲಿ, ಹಿಂದೂ ಆಗಲಿ ಮುಸ್ಲಿಂ ಆಗಲಿ, ಅದು ಖಂಡಿತ ತಪ್ಪು, ಆಗಬಾರ್ದು. ಈ ಕ್ರಿಯೆ ಪ್ರತಿಕ್ರಿಯೆಗಳು ನಿಲ್ಲಬೇಕು ಅಂದರೆ ಹೇಗೆ? ಇಲ್ಲಿ ನಿಂತ್ಕೊಂಡು ಇವ್ರು ಭಾಷಣಗಳು ಮಾಡಿದ್ರೆ ನಿಲ್ಲೋದಿಲ್ಲ. ನೀವು ಹೇಳ್ದಂಗೆ ಪೊಲೀಸವ್ರಿಗೆ ಕಾನೂನು ಇದೆ, ದಂಡ ಇದೆ, ಅದನ್ನು ಮಾಡಿ ತೋರಿಸ್ಲಿ. ಅದನ್ನು ಬಿಟ್ಟು ಇವರು ಪೊಲೀಸರನ್ನ ಕರೆಯೋದು, ಅವ್ರು ಮಾರಲ್ ಕಮ್ಮಿ ಮಾಡ್ತಾ ಇದ್ದಾರೆ. ಜನರ ಮುಂದೆ ಎಲ್ಲ ಕರೆದ್ಬಿಟ್ಟು ಆ ರೀತಿ ಮಾತಾಡಿದ್ರು ಒಬ್ಬ IPS ಆಫೀಸರ್ಗೆ. ಇವರು ಒಂದು ಕಡೆ ಪೊಲೀಸವರ ಮಾರಲ್ ಕಡಿಮೆ ಮಾಡ್ತಾರೆ, ಪೊಲೀಸರಿಗೆ ಡಿಕ್ಟೇಟ್ ಮಾಡ್ತಾರೆ ಏನು ಮಾಡಬೇಕು ಅಂತ ಹೇಳಿ. ಇವರ ಅಜೆಂಡಾ ಇರೋದು ಚುನಾವಣೆ ಗೆಲ್ಲಲಿಕ್ಕೆ. ಇದು ಬೇಕಿಲ್ಲ. RSS ಮುಖಂಡರು ಇದ್ದಂತ ಇದೆ ಹಿಂದೆ ಸಂದರ್ಭ ಎಲ್ಲೋಗಿದ್ರು RSS ಮುಖಂಡರುಗಳು? ಪ್ರತಿಭಟನೆ ಯಾಕೆ ಮಾಡಲಿಲ್ಲ? ದೊಡ್ಡ ಲೀಸ್ಟ್ ಇದೆಯಲ್ಲ, ಎಷ್ಟು ಲೀಸ್ಟ್ ಇದೆ? ಹೇಮಂತ್ ಸುರಾತ್ಕರ್ ಇರ್ಬೋದು, ಮಣಿಕಂಠ ಸುರಾತ್ಕರ್ ಇರ್ಬೋದು, ಪ್ರಕಾಶ್ ಹುಳ್ಳ ಇರ್ಬೋದು. ಪ್ರತಿಭಟನೆ ಯಾಕೆ ಮಾಡಿಲ್ಲ? BJP ಶಾಂತಿದ ಕಡ್ದಲು ಕೋಮುವಾದ ಹರಡುತ್ತಾ ಇದ್ದಾರೆ ಅಷ್ಟೇ. ಸರ್ಕಾರ ಶಾಂತಿ ಕದಡುವಂತ ಕೆಲಸ ಎಲ್ಲೂ ಮಾಡಿಲ್ಲ, ಮುಂದೇನು ಕೂಡ ಮಾಡಲ್ಲ. ನಮ್ಗೆ 2000 ಎಲೆಕ್ಷನ್ ಏನ್ ಹೇಳ್ತಾರೆ, ಡಿಸೆಂಬರ್ ಅಲ್ಲಿ ಮಾಡಬಹುದು ಅಥವಾ ಮೇಲ್ ಮಾಡಬಹುದು, ನೆಕ್ಸ್ಟ್ ಇಯರ್ ಮಾಡಬಹುದು. ಎಲ್ಲದಕ್ಕೂ ಕೂಡ ಸಿದ್ಧವಾಗಿದೆ ಕಾಂಗ್ರೆಸ್ ಪಕ್ಷ. ತಮ್ಮ ಒಂದು ಎಂಪಿಗಳು ಇರ್ಬೋದು, BJP ಎಂಪಿಗಳು ಇರ್ಬೋದು, ಮಾತಾಡುವಂತ ರೀತಿ, ಕೆಲವೊಂದು ಪದಗಳು. ಮಂಜುನಾಥ್ ಗೌಡ್ರೆ, ನೀವು ಆಡಳಿತ ಪಕ್ಷವನ್ನ ಪ್ರತಿನಿಧಿಸ್ತಿದ್ದೀರಿ. ಬಿ ಸ್ಟ್ರಾಂಗ್. ಮನೆಗೆ ಒಳ ಹೊಕ್ಕ ಎಳ್ಕೊಂಡು ಬರ್ತೀವಿ, ಕೋಮುವಾದಿಗಳನ್ನ ಜೈಲಿಗೆ ಹಾಕ್ತೀವಿ, 2 ಕಡೆ ಅವ್ರನ್ನ ಅಂತ ಧೈರ್ಯವಾಗಿ ಹೇಳಿ.
ಸ್ವಾಮಿ, ಎರಡು ಕಡೆ ಎಲ್ಲಿ ಹಾಕಿಲ್ಲ ನಿಮ್ಗೆ? ಯಾಕೆ ಹಾಕಿಲ್ಲ? ಎಲ್ಲಿ ಹಾಕಿಲ್ಲ ನಿಮ್ಗೆ ಹಂಗಂದ್ರೆ? SDPI ನ ಒಳಗಡೆ ಹಾಕಿಲ್ಲ ಹಾಗಾದ್ರೆ ಯಾವ್ದನ್ನು? SDPI ಯಾವ್ದು ಒಳಗಡೆ ಹಾಕಿಲ್ವಾ? ತಾವು ಕೇಳೋದು ಹೆಂಗಿದೆ ಅಂತ ಅಂದ್ರೆ ಕಾಂಗ್ರೆಸ್ ಪಕ್ಷ ಒಂದೇ ರೀತಿ ಕೆಲಸ ಮಾಡ್ತಿದೆ ಅಂತ ತಾವೇ ಹೇಳ್ತಾ ಇದ್ದೀರಾ, ಹೇಳಕ್ ಕೊಟ್ಟಿದ್ದೀರಾ ಎಲ್ಲ ಕೂಡ. ಅಜಿತ್ ಅವರೇ ಒಂದ್ ನಿಮಿಷ, ಇದು ತಪ್ಪು. SDPI ಆಗಿರ್ಬೋದು, MIM ಆಗಿರ್ಬೋದು, ಯಾವುದೇ ತಪ್ಪು ಮಾಡಿದ್ರು ಕೂಡ ಸಂವಿಧಾನದ ಶಿಕ್ಷೆಗೆ ಒಳಪಟ್ಟೆ ಬಡಿಸಿದೆ. ಮುಂದೆ ಕೂಡ ಅದೇ ಕೆಲಸ ಮಾಡುತ್ತೆ. ಇಲ್ಲಿ ಮಂಗಳೂರಲ್ಲಿ ಮಾಡುವಂತ ಕೆಲಸ ಇದೆಯಲ್ಲ, ನಿಮ್ಮಷ್ಟು ಸ್ಪಷ್ಟತೆ ಮುಖ್ಯಮಂತ್ರಿಗಳಿಗಿದ್ದಿದ್ರೆ ಬಹಳ ಖುಷಿ ಆಗಿತ್ತು. ನಮ್ಮ ಮುಖ್ಯಮಂತ್ರಿ ಸ್ಪಷ್ಟವಾಗಿ ಇದ್ದಾರೆ, 4 ವರ್ಷ ಕಂಪ್ಲೀಟ್ ಆಗಿದೆ. ಯಾವುದೇ ನಮ್ಮ ಮುಖ್ಯಮಂತ್ರಿಗಳಿಗೆ ಒಂದು ನಿಮಿಷ ಮಾತ್ರ ಬಾಕಿ ಉಳ್ಕೊಂಡಿದೆ. ತೇಜಸ್ವಿ, ಇವತ್ತು ನಾವು ಕರ್ನಾಟಕದಲ್ಲಿ ನೋಡ್ತಾ ಇರುವಂಥದ್ದು SDPI ಮತ್ತು ಕಾಂಗ್ರೆಸ್ನ ಮಧ್ಯದಲ್ಲಿರುವಂಥ ಕಾಂಪಿಟೇಟಿವ್ ಮುಸ್ಲಿಂ ಅಪೀಸ್ಮೆಂಟ್. ನಮ್ಮಲ್ಲಿ ಯಾರು ಹೆಚ್ಚು ಮುಸ್ಲಿಮರ ಪರವಾಗಿ ನಿಂತ್ಕೊಳ್ತೇವೆ ಅನ್ನುವಂಥ ಒಂದು ಕಾಂಪಿಟೇಷನ್ ನಡೀತಾ ಇದೆ. ಅದರಲ್ಲಿ ಸಾಯ್ತಿರುವಂತದ್ದು ಕರ್ನಾಟಕ ಮತ್ತು ನಮ್ಮ ಪರವಾಗಿ ಬೇಡ ಸರ್. ನೀವು ಮಾತನಾಡ್ಬೇಕಾದ್ರೆ ಸುಮ್ಮನೆ ಕೂತಿರ್ಲಿಲ್ವಾ ಸರ್? ನೀವು ಮಾತನಾಡ್ಬೇಕಾದ್ರೆ ಇದನ್ನೇ ನಾನು ಹೇಳಿದ್ದು, ಇದೇ ಕಾಂಪಿಟೇಟಿವ್ ನೋಡಿ ಅವರಿಬ್ಬರ ಮಧ್ಯೆ ಹೆಂಗಿದೆ ಅಂತ, ಅವರಿಬ್ಬರ ಮಧ್ಯೆ ಜುಗಲ್ಬಂದಿ ಹೇಗಿದೆ ಅಂತ. ನಿಮ್ಮ ಪಾಯಿಂಟ್ ಬಂದಿದ್ದಾರೆ. ಅವರಿಬ್ಬರ ಜುಗಲ್ಬಂದಿ ಹೇಗೆ ನಡೀತಾ ಇದೆ ಅಂತ. ಇದೇ SDPI ಮತ್ತು ಕಾಂಗ್ರೆಸ್ ಮಧ್ಯದ ಜುಗಲ್ಬಂದಿ, ಇದೇ ಜುಗಲ್ಬಂದಿ ಮಾಡ್ಕೊಳ್ಳುವಂತ ಸಂವಿಧಾನ ಇದೇ ಜುಗಲ್ಬಂದಿ. ಮಂಗಳೂರಲ್ಲಿ ಭೂಕಟ್ಟೆಯಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಮಾಡ್ಕೊಳ್ಳಿಲ್ಲ ನೀವು. ತೇಜಸ್ವಿ, ಈ ಒಂದು ಕಾಂಪಿಟೇಟಿವ್ ಮುಸ್ಲಿಂ ಅಪೀಸ್ಮೆಂಟ್ ಏನಿದೆ, ನಿಮಗೆ ಒಳ್ಳೆ ಚೇರ್ ಕಚ್ಚಿದಂಗೆ ಆಗ್ತಿರಲ್ರಿ ನಾ ಮಾತನಾಡಿದ ತಕ್ಷಣ. ಮುಸಲ್ಮಾನರು ಬಡವರದು ಅಪೀಸ್ಮೆಂಟ್ ಇದೇ ಹೇಳ್ತಿರುವಂತದ್ದು ಜುಗಲ್ಬಂದಿ ಅಂತ ನಾವ್ ಹೇಳಿದ ತಕ್ಷಣ ಅವ್ರಿಗಿಂತ ಜಾಸ್ತಿ ಮಾತನಾಡ್ತಾರೆ. ಅಪೀಸ್ಮೆಂಟ್ ಸುಳ್ಳು. ಒಂದೇ ಒಂದು ಸಾಲ ಹೇಳ್ತೇನೆ, ಗವರ್ಮೆಂಟ್ ಅಲ್ಲಿ 2% ಇರೋದು, ಶಿಕ್ಷಣದಲ್ಲಿ ನಾವು ಹಿಂದಿದ್ದೇವೆ. ಸಹಚಾರ ಕಮಿಟಿ ಅಕ್ರಮಸನ್ ಅವರೇ ಎಲ್ಲವೂ ಸತ್ಯ. ಅಕ್ರಮಸನ್ ಅವರೇ ಎಲ್ಲವೂ ಸತ್ಯ. ಸರ್ ಬಿಪಿ ಗಿಪಿ ಬಂದ್ಬಿಡುತ್ತೆ ಸರ್ ನಿಮ್ಗೆ ಇಷ್ಟೊಂದು. ಅಕ್ರಮಸನ್ ಅವರೇ ಯಾಕೆ ಹಿಂದುಳಿದ್ರು, ಅದಕ್ಕೆ ಯಾರ ಕಾರಣ? ಒಂದ್ ನಿಮಿಷ ಸರ್, ಅದಕ್ಕೆ ಕಾರಣಗಳ ಬಗ್ಗೆ ಇನ್ನೊಂದು ಡಿಬೇಟ್ ಮಾಡೋಣ. ಅದಕ್ಕೆ ಕಾರಣಗಳ ಬಗ್ಗೆ ಇನ್ನೊಂದು ಡಿಬೇಟ್ ಮಾಡೋಣ. ಸಮಯ ಮುಗಿತಾ ಇದೆ. ಅಕ್ರಮಸನ್ ಅವರೇ ಸಮಯ ಮುಗಿತಾ ಇದೆ ನನಗೆ. 30 ಸೆಕೆಂಡ್ಸ್ ತೇಜಸ್ವಿ, 30 ಸೆಕೆಂಡ್ಸ್. ಇದೇ ರೀತಿಯ ಕಾಂಪಿಟೇಟಿವ್ ಅಪೀಸ್ಮೆಂಟ್ ಅನ್ನ ನಾವು ಹಿಂದೆ ಕೂಡ ನೋಡಿದ್ವಿ. ಆ ಹಿಂದೆ ಏನಾಯ್ತು ಅಂತ ಹೇಳಿ 1947 ನಮ್ಮೆಲ್ಲರಿಗೂ ಗೊತ್ತಿದೆ. ಅದೇ ರೀತಿಯ ಮುಸ್ಲಿಂ ಅಪೀಸ್ಮೆಂಟ್ ಅನ್ನ ನಾವು ಹೈದರಾಬಾದ್ ನಲ್ಲಿ AIMIMಗೂ ಕಾಂಗ್ರೆಸ್ಗೂ ನೋಡ್ತಾ ಇದ್ದೀವಿ. ಆ ಕಾರಣಕ್ಕೋಸ್ಕರನೇ ಅಕ್ಬರುದ್ದೀನ್ ಓವೈಸಿ, ಅಸಾದುದ್ದೀನ್ ಓವೈಸಿ ಆ ರೀತಿಯ ಭಾಷಣಗಳನ್ನು ಮಾಡುವಂಥದ್ದು. ಇದನ್ನ ನಾವು ಕಡಿವಾಣ ಹಾಕಬೇಕು. ಕಾರಣ ಯಾಕೆ ಅಂತಂದ್ರೆ ಇದನ್ನ ಇದೇ ರೀತಿ ಮುಂದುವರಿಲಿಕ್ಕೆ ಬಿಟ್ರೆ ಇದು ನ್ಯಾಚುರಲ್ ಆಗಿ ಎಲ್ಲಿ ಹೋಗುತ್ತೆ ಅಂತಂದ್ರೆ ಜಿಹಾದಿ ಎಕ್ಸ್ಟ್ರೀಮಿಸಂ ಕಡೆಗೆ ಹೋಗುತ್ತೆ. ಕರ್ನಾಟಕವನ್ನು ನಾವು ಕಂಟ್ರೋಲ್ ಮಾಡಬೇಕು. ಇದರಲ್ಲಿ ಕರಾವಳಿಯಲ್ಲಿ ನಮ್ಮ ರಾಜ್ಯ ಸರ್ಕಾರ ನಮ್ಮ ಸಂವಿಧಾನವನ್ನ ಧರ್ಮಗ್ರಂಥವನ್ನಾಗಿ ಮಾಡಿಕೊಂಡು ಕಾಂಗ್ರೆಸ್ನ ಬೇಜವಾಬ್ದಾರಿತನ, ಅಸಹಾಯಕತೆ ಮತ್ತು ನಿಷ್ಕ್ರಿಯತೆಗಳನ್ನು ಬದಿಗಿಟ್ಟು ಯಾರು ಕೋಮುಗಲಭೆಗಳನ್ನು ಮಾಡಲಿಕ್ಕೆ ಪ್ರಚೋದನಕಾರಿ ಮಾಡ್ತಾರೆ ಅವ್ರ ಮೇಲೆ ಉಗ್ರ ಕ್ರಮ ಕೈಗೊಳ್ಳಬೇಕು. ಕರಾವಳಿಯಲ್ಲಿ ನಡೆಯುತ್ತಿರುವುದು ಹಿಂದೂ ಮುಸ್ಲಿಂ ಸಂಘರ್ಷ ಅಲ್ಲ, ಕರಾವಳಿಯಲ್ಲಿ ನಡೆಯುತ್ತಿರುವುದು ಸಂಘ ಪರಿವಾರ ಬರ್ಬರವಾಗಿ ಮುಸ್ಲಿಮರ ಮೇಲೆ ದಾಳಿ ಮಾಡೋದು. ಸಂಘ ಪರಿವಾರದ ಪ್ರಭಾಕರ್ ಭಟ್, ನಳಿನ್ ಕುಮಾರ್ ಕಟೀಲ್, ಶೋಭಾ ಕರಂದ್ಲಾಜೆ ಅವರು ಇವತ್ತು ಹೇಳಿದ್ದಾರೆ ಶೆಂಡ್ರು ಅಂತೇಳಿ. ಈ ಭಾಷೆಯನ್ನು ಶೋಭಾ ಕರಂದ್ಲಾಜೆ ಅವರು ಮತ್ತು ಈಗ ಮಾತಾಡಿದಂತರ ಭಾಷೆಯನ್ನು ತಿದ್ಕೋಬೇಕು. ಅದು ಒಂದು ಕೇವಲ ದೈಹಿಕ ಸಮಸ್ಯೆಯನ್ನ ಇಡೀ ಕರಾವಳಿ ಜನಕ್ಕೆ ಆರೋಪಿಸುವಂತ ಒಂದು ಭಾಷಾ ಶಾಸ್ತ್ರದ ಕನಿಷ್ಠ ಅರಿವಿಲ್ಲದಂಗೆ ಅವರು ಮಾತಾಡ್ತಾ ಇದ್ದಾರೆ. ಈ ತರದ ಪ್ರಚೋದನಕಾರಿ ಭಾಷಣ ಮಾಡೋರ ಮೇಲೆ ಯಾರೇ ನಮ್ಮ ಸಂವಿಧಾನ ಮತ್ತು ಕಾನೂನಿಗಿಂತ ದೊಡ್ಡವರಲ್ಲ. ಧನ್ಯವಾದ KL ಅಶೋಕ್ ಅವರೇ, ಧನ್ಯವಾದ KL ಅಶೋಕ್ ಅವರೇ, ಧನ್ಯವಾದ. ಸಮಯ ಮುಗಿದಿದೆ. ಧನ್ಯವಾದ ಇಷ್ಟೊತ್ತು ಈ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕಾಗಿ ಎಲ್ಲ ಅತಿಥಿಗಳಿಗೂ ಧನ್ಯವಾದ. ನಾಳೆ ಇನ್ನೊಂದು ವಿಷಯದೊಂದಿಗೆ 8 ಗಂಟೆಗೆ ಮತ್ತೆ ಬರ್ತೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.